स्वागत. पाहूयात आजच्या ताज्या घडामोडी. इंगळी तालुका चिकोडी येथील ओम साई सहकारी संस्थेच्या वतीने भारतीय सेनेत भरती झालेल्या गावातील 7 युवकांचा प्रशिक्षण पूर्ण केलेल्या 2 युवकांचा तसेच शैक्षणिक क्षेत्रात गोल्ड मेडल मिळवलेल्या विद्यार्थिनींचा सत्कार समारंभ उत्साहात पार पडला. कार्यक्रमास प्रमुख अतिथी म्हणून हबप सुभाष शेवाळे, माजी सैनिक बाबूराव शिंदे, इंगळी ग्रामपंचायत विकास अधिकारी संतोष कट्टीमनी, चंद्रकांत लगुटे, अण्णासाहेब सरडे, संस्थेचे संस्थापक आप्पासाहेब शेडबाळे या मान्यवरांची उपस्थिती लाभली. गावातील गौरव जत्राटे, शुभम उन्हाळे, ओंकार कोरवे, प्रज्वल हरदारे, गणेश माळी, संतोष औरादे आणि सचिन डोणवाडे या 7 युवकांची एकाच वेळी भारतीय सेनेत भरती झाल्याने त्यांचा सत्कार करण्यात आला. तसेच अमर हरदारे आणि राहुल पवार यांनी भारतीय सेनेतील 6 महिन्यांचे प्रशिक्षण पूर्ण केल्याबद्दल त्यांचेही अभिनंदन करण्यात आले. शैक्षणिक क्षेत्रात गावाचा झेंडा उंचावणाऱ्या श्रेणिका संजय पवार हिने राणी चन्नम्मा विद्यापीठातून MSc मध्ये गोल्ड मेडल मिळवल्याबद्दल तिचाही गौरव करण्यात आला. यावेळी हबप सुभाष शेवाळे यांनी मनोगत व्यक्त केले. या कार्यक्रमाला संस्थेचे अध्यक्ष अण्णासाहेब शेडबाळे, उपाध्यक्ष सुधाकर पुजारी, संचालक राजू कोळी, सुनील कोळी, शेखर कोळी, पापू पुजारी, प्रकाश पुजारी, राधिका शिरहट्टी, लक्ष्मी पुजारी, सूरज चिकालगुड, हनुमंत पुजारी, महावीर कोळी, बसवराज चौगले, बसवराज मगदोम, अक्षय दावाडे, पत्रकार राजू कोळी, अमोघ अंबी, युनुस औटी यांच्यासह अनेक मान्यवर उपस्थित होते. कार्यक्रमाचे स्वागत सुधाकर पुजारी, सूत्रसंचालन अण्णासाहेब शेडबाळे, आभार प्रदर्शन पूजा शेडबाळे यांनी केले. SB ನ್ಯೂಸ್साठी ಇಂಗಳಿಹುನ್ ರಾಜು ಕೋಳಿ. ಬರಬೇಕು ಅವರಿಗೂ ಆದರ ಸ್ವಾಗತವನ್ನು ಕೋರುತ್ತೇನೆ. ನೇಮಿತ ಇಂಗಳಿ ಇವರ ಪರವಾಗಿ ನೂತನವಾಗಿ ಭಾರತೀಯ ಸೇನೆಯಲ್ಲಿ ಭರ್ತಿಯಾದ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳ ನೂತನ ಭಾರತೀಯ ಸೈನಿಕರ ಒಂದು ಸತ್ಕಾರ ಸಮಾರಂಭವನ್ನು ಈ ಒಂದು ಸಂಘದ ವತಿಯಿಂದ ಸಮಿತಿ ವತಿಯಿಂದ ಹಮ್ಮಿಕೊಂಡಿದೆ. ಇದು ಒಂದು ಬಹಳ ಖುಷಿ ತರುವಂಥ ಸಂಗತಿ. ಅಂದರೆ ಯಾವತ್ತು ಸಾಧನೆ ಮಾಡುವಂಥ ವಿದ್ಯಾರ್ಥಿಗಳನ್ನು ಸಹಕಾರ ಮಾಡೋದು ಭಾರತೀಯ ಸಂಸ್ಕೃತಿ. ಇವತ್ತು ಭಾರತ ದೇಶ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ದೇಶ. ಆ ದೇಶದ ಒಂದು ಸೇವೆಯನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಇಂಗಳಿ ಗ್ರಾಮದ ಯುವಕರು, ನನ್ನ ಮಾಜಿ ವಿದ್ಯಾರ್ಥಿಗಳು ಸೇನೆಯಲ್ಲಿ ಭರ್ತಿಯಾಗಿದ್ದಾರೆ. ಇದು ಬಹಳ ವಿಶೇಷ ಸಂಗತಿ. ಬದುಕುವಂಥ ಸಂದರ್ಭದಲ್ಲಿ ಅನೇಕ ಕೆಲಸಗಳನ್ನ ಮಾಡ್ಕೊತ ನಾವು ಬದುಕ್ತಿರ್ತೀವಿ. ಯಾಕಂದರೆ ಕಾಯಕ ಕೈಲಾಸ ಅನ್ನಬಸವನವ್ರು ಹೇಳ್ತಾರೆ, ಆ ರೀತಿ ಕಾಯಕ ಇಲ್ಲದೆ ನಮ್ಮ ಬದುಕು ಸಾಗಲಿಕ್ಕೆ ಸಾಧ್ಯ ಇಲ್ಲ. ಒಕ್ಕಲ್ತನ ಮಾಡಿ ನಾವು ಬದುಕ್ತೀವಿ, ನೌಕರಿ ಮಾಡಿ ಬದುಕ್ತೀವಿ, ವ್ಯಾಪಾರ ಮಾಡಿ ಬದುಕ್ತೀವಿ, ಉದ್ಯೋಗ ಮಾಡಿ ಬದುಕ್ತೀವಿ. ಆದರೆ ಇವತ್ತು ಏನೋ ವಿದ್ಯಾರ್ಥಿಗಳು, ನಮ್ಮ ಇಂಗಳಿ ಗ್ರಾಮದ ಯುವಕರು ಏನೋ ಒಂದು ನೌಕರಿಯನ್ನು ತಮ್ಮದಾಗಿಸ್ಕೊಂಡಿದಾರಲ್ಲ, ಅದು ಬಹಳ ದೊಡ್ಡ ಒಂದು ಏನಪ್ಪ ಅಂತಂದರೆ ಸೇವೆ. ಅದಕ್ಕೆ ನೌಕರಿ ಅನ್ನಂಗಿಲ್ಲ, ಅದು ಸೇವೆ ಅಂತೇಳಿ ಕರೀತಾರೆ. ಅದಕ್ಕೆ ಸೇವೆ ಅಂತೇಳಿ ಕರೀತಾರೆ. ಅಂಥ ಒಂದು ಭಾರತ ದೇಶದ ಒಂದು ತಾಯಿಯ ಭೂತಾಯಿಯ ಸೇವೆಯನ್ನು ಮಾಡಲಿಕ್ಕೆ ಇವತ್ತು ಅವರು ಸನ್ನದ್ಧರಾಗಿದ್ದಾರೆ ಅಂತಂದರೆ ಅದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ನಾವು ಭಾವಿಸ್ಬೇಕು. ಯಾಕಂದರೆ ಎಲ್ಲೆಲ್ಲ ಏನೈತೆ ಅಂತಂದ್ರೆ ಭಾರತೀಯ ಸೈನಿಕರ ವಿಶೇಷ ಗೌರವವಿದೆ, ಮತ್ತೊಂದು ಹೆಮ್ಮೆ ಇದೆ. ಇವತ್ತು ನೋಡ್ರಿ, ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಎಷ್ಟು ಸತ್ಕಾರ ಸಮಾರಂಭಗಳು ನಡೀತಾ ಇದ್ದಾವೆ. ಮತ್ತು ನಾವು ಇವತ್ತು ಏನೆಲ್ಲ ನೌಕರಿ ಮಾಡಿದ್ರು ಸಹಿತ ನಮ್ಮನ್ನು ಮಾತಾಡ್ಸಂಗಿಲ್ಲ ಸಹಿತ. ಯಾಕಂತಂದ್ರೆ ಇರ್ಬೇಕಾದ್ರೆ ಊರಾಗಿರ್ತಾರೆ ಅವ್ರ ತಂದೆ ತಾಯಿಯ ಹೆಂಡತಿ ಮಕ್ಕಳ ಸಂಗಾಟ ಇರ್ತಾರೆ. ಅವರು ಹೊಲ ಮನೆ ನೋಡ್ಕೊಂತ ಊರಾಗಿರ್ತಾರೆ ಅವ್ರು. ಯಾಕಂದ್ರೆ ತಂದೆ ತಾಯಿಗಳನ್ನ ಅಗಲಂಗಿಲ್ಲ, ಹೆಂಡತಿ ಮಕ್ಕಳನ್ನ ಅಗಲಂಗಿಲ್ಲ, ಬಂಧುಗಳನ್ನ ಅಗಲಂಗಿಲ್ಲ. ಇವತ್ತು ನೋಡಿ, ಸಾವಿರ ಕಿಲೋಮೀಟರ್ ಗಟ್ಟಲೆ ಹೋಗಿ ಆ ಭಾರತ ದೇಶದ ಸೇವೆ ಮಾಡುವಂತ ಒಂದು ಕಾಯಕ ಅದಲ್ಲ, ಅದು ಬಹಳ ಶ್ರೇಷ್ಠವಾದ ಕಾಯಕ ಇದೆ. ತಿರ್ತಾಳ ಅವಾಗ ಎಲ್ಲರೂ ಅಂತಿದ್ರು, ಯಾಕೆ ನೀ ದುಃಖ ಪಡಕತ್ತಿ, ನಿನ್ನ ಬಗ್ಗೆ ನಿನ್ನ ಮಗ ತಿರ್ಕೊಂಡಿದಾನಂತೇಳಿ ಇಡೀ ಜಿಲ್ಲಾನ ಕೂಡಿತಿ, ಮತ್ತ ಹಂಗೆ ಕಳಾಕತ್ತಿ ಅಂತೇಳಿ ತಿಳ್ಕೊಂಡ ತಾಯಿನ ಕೇಳಿದಾಗ ತಾಯಿ ಅಂತಾಳ, ನನ್ನ ಮಗ ಸತ್ತಿದಾನಂತೇಳಿ ನಾ ಆಳಕತ್ತಿಲ್ಲ, ನನ್ನ ಮಗ ಒಬ್ಬ ಮಗನನ್ನ ಭಾರತ ದೇಶ ಸಲುವಾಗಿ ಅರ್ಪಣೆ ಮಾಡಿದ್ನಿ, ಇನ್ನೊಬ್ಬ ಮಗ ಇರ್ತಿತ್ತಂದ್ರ ಅವನು ಕೂಡ ನಾನು ಭಾರತ ಸೇನೆಯಲ್ಲಿ ಭರ್ತಿ ಮಾಡಿಸ್ತಿದ್ನಿ, ಅದ್ರ ಸಲುವಾಗಿ ನನಗೆ ದುಃಖ ಆಗಕತ್ತೈತೆ ಅಂತ ತಿಳ್ಕೊಂಡ ಆ ತಾಯಿ ದುಃಖ ಪಡಿಸ್ತಾಳೆ, ವ್ಯಕ್ತಪಡಿಸ್ತಾಳೆ. ಅದ್ರ ಸಲುವಾಗಿ ಯಾವತ್ತು ನಮ್ದು ಹೆಮ್ಮೆ. ಇವತ್ತು ಮಾನವ ಜನ್ಮ ದೊಡ್ಡದು,
ಹಾನಿ ಮಾಡಿಕೊಳ್ಳಬೇಡ್ರಿ ಹುಚ್ಚಪ್ಪಗಳಿರ ಅನ್ನುವಂತ ಒಂದು ನಿಟ್ಟಿನೊಳಗೆ ಇವತ್ತು ನಾವು ನಮ್ಮ ಜನ್ಮ ಸಾರ್ಥಕ. ಇವತ್ತು ಭಾರತ ದೇಶದ ಒಂದು ಸೇನೆಯಲ್ಲಿ ನನ್ನ ಮಗ ಭರ್ತಿಯಾಗಿದ್ದಾನ, ನಮ್ಮ ತಾಯಿಯ ಸೇವೆಯನ್ನ ಮಾಡ್ಲಿಕ್ಕೆ ಅಣಿಯಾಗಿದ್ದಾನ ಅಂದಾಗ ನಾವೆಲ್ಲರೂ ಖುಷಿ ಪಡಬೇಕು. ನಾವು मनेवर खुशी पडಬೇಕು, गल्लीवर खुशी पडಬೇಕು, ऊरानवर खुशी. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.